ಲಲಿತಾಂಬಿಕೆಯ ದಿವ್ಯ ಕಥಾ ಆಲಿಸಿ ಸುಜನರೇ ಅಮಿತ ಭಕ್ತಿಯಲೇ ಲಲಿತಾಂಬಿಕೆಯ ದಿವ್ಯ ಕಥಾ ಲೀಲೆಯ ತೋರಿ ಇಳೆಯನು ಕೊರೆದ ಸೋರಳಿಯನ ಬಲ ಪುಣ್ಯ ಕಥಾ ಆಲಿಸಿ ಸುಜನರೇ ಅಮಿತ ಭಕ್ತಿಯಲೇ ಲಲಿತಾಂಬಿಕೆಯ ದಿವ್ಯ ಕಥಾ ಆದಿಶಕ್ತಿಯೆನ್ನಿಸಿರುವ ಜಗದಂಬಿಕೆ ಜಗತ್ತಿನ ಮೊತ್ತ ಮೊದಲನೇ ಶಕ್ತಿ. ಆದ್ದರಿಂದಲೇ ಅವಳನ್ನು ಆದಿಶಕ್ತಿ ಎಂಬುದಾಗಿ ಕರೆದಿದ್ದಾರೆ. ಆದಿಶಕ್ತಿ ಎನ್ನುವುದು ಮೊತ್ತ ಮೊದಲ ಶಕ್ತಿ ಎಂದು ಅರ್ಥವಾದೀತು. ಜತೆಗೆ ಜೀವಿಯೊಂದರ ಪ್ರಧಾನ ಶಕ್ತಿ ಎಂದು ಅರ್ಥವಾದೀತು. ಆದ್ದರಿಂದಲೇ ಶ್ರೀದೇವಿ ಸಪ್ತಶತಿಯಲ್ಲಿ ಯಾ ದೇವಿ ಸರ್ವಭೂತೇಷು ಚೇತನೇತ್ಯ ವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಕೊಂಡಾಡಿದ್ದಾರೆ. ಯಾವ ಶಕ್ತಿಯು ಈ ಜಡಚೇತನದಲ್ಲಿ ಚೈತನ್ಯ ಸ್ವರೂಪಳಾಗಿ ನಿಂತು ಜಡಕ್ಕೆ ಕಸುವನ್ನು ಕೊಡುತ್ತದೋ ಅಂತಹ ಶಕ್ತಿಗೆ ತ್ರಿಕರಣಪೂರ್ವಕ ನಮಸ್ಕಾರ ಎಂಬುದಾಗಿ ಋಷಿಮುನಿಗಳು ಆ ಮಹಾದೇವಿಯನ್ನು ಕೊಂಡಾಡಿದ್ದಾರೆ. ನಿಜ, ಆ ಮಹಾದೇವಿಯೇ ನಮ್ಮನ್ನೆಲ್ಲ ಪೊರೆಯುವವಳು. ಅವಳ ಶಕ್ತಿಯ ಮುಂದೆ ಮಿಕ್ಕಾವ ಶಕ್ತಿಯು ತೃಣಪ್ರಾಯವೇ ಹೌದು. ಅದನ್ನು ಅರಿಯದೆ ಯಾರು ದೌಷ್ಟ್ಯದಿಂದ ಅಹಂಕಾರದಿಂದ ಮೆರೆಯುತ್ತಾರೋ ಅಂಥವರನ್ನು ನಾಶ ಮಾಡಲು ಮಹಾದೇವಿ ಅವತರಿಸಿ ಬಂದ ಕಥೆಯನ್ನು ನಾವು ಕೇಳಿದ್ದೇವೆ. ವೀರಮಹಿಷನ ಅಟ್ಟಹಾಸದಲ್ಲಿ ಮೂರು ಲೋಕಗಳು ಗಡಗಡ ನಡುಗೆ ಮರುಸ್ಥಾಪಿಸಿ ಸದ್ಧರ್ಮನ ಸೌರಭ ಕರುಣ ನೋಡಿ ಉದ್ಭವಿಸಿದ ಮಾತೆಯ ಆಲಿಸಿ ಸುಜನರೇ ಅಮಿತ ಭಕ್ತಿಯಲೇ ಲಲಿತಾಂಬಿಕೆಯ ದಿವ್ಯ ಕಥಾ ಆಲಿಸಿ ಸುಜನರೇ ಅಮಿತ ಭಕ್ತಿಯಲೇ ಲಲಿತಾಂಬಿಕೆಯ ದಿವ್ಯ ಕಥಾ ಲಲಿತಾಂಬಿಕೆಯ ದಿವ್ಯ ಕಥಾ. ಕ್ರೂರನಾದ ಮಹಿಷನೆಂಬ ದಾನವ ಇಡೀ ಜಗತ್ತನ್ನೇ ತಲ್ಲಣಗೊಳಿಸುತ್ತಿರಲಾಗಿ ಆ ದುಷ್ಟನನ್ನು ಸಂಹರಿಸಲೆಂದು ದೇವಾದಿದೇವತೆಗಳ ಪ್ರಾರ್ಥನೆಯಂತೆ ಅವತರಿಸಿ ಬಂದವಳೇ ಮಹಿಷಮರ್ಧಿನಿ. ಯಾವ ರೀತಿಯಾಗಿ ಆಕೆ ಆ ದುಷ್ಟನನ್ನು ನಿರ್ನಾಮ ಮಾಡಿದಳೆಂಬ ಪುಣ್ಯ ಚರಿತ್ರೆಯನ್ನು ಈ ಮಹಿಷಮರ್ಧಿನಿ ಎನ್ನುವ ಕಥಾಭಾಗದ ಮೂಲಕ ಶ್ರವಣ ಮಾಡೋಣ.
ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಜನಿಸಿದ ಮದ ಮುಖರ ನೆರೆತರಿದವರ ಮೇಧಸ್ಸಿನಲ್ಲಿ ಮೇಧಿನಿಯ ಮಾಡಿ ಸರಸಿ ಜೋಧವ ಗಂದು ನೀನೆ ಧರೆಗೆ ಜೀವನ ಹುಟ್ಟಿಸೆನಲಜ. ಸರಸಿ ಜೋಧವ ಗಂದು ನೀನೆ ಧರೆಗೆ ಜೀವನ ಹುಟ್ಟಿಸೆನಲಜ. ಸುರನರೋರಗ ಇಂದ್ರ ತರಾದಿಗಳ ನಿರ್ಮಿಸಿದ ಶರದಿಯಲಿ ಹರಿಯೋಗ ನಿದ್ರೆಯೊಳಿರಲು ಪ್ರಾಚೀನದಲ್ಲಿ ಪ್ರಳಯ ಕಾಲವೊಂದರಲ್ಲಿ ಇಡೀ ಜಗತ್ತೇ ನೀರಿನಲ್ಲಿ ತುಂಬಿತ್ತು. ಎಲ್ಲಾ ಜೀವಿಗಳು ಕಾಲಗರ್ಭದಲ್ಲಿ ಹುದುಗಿದ್ದಾಗ ದೃಶ್ಯನಾಗಿದ್ದವನೇ ಶ್ರೀಮನ್ನಾರಾಯಣ ಸ್ವಾಮಿ. ಅವನನ್ನೇ ಆದಿನಾರಾಯಣನೆಂದು. ಆ ಪ್ರಳಯ ಜಲದ ಮಧ್ಯದಲ್ಲಿ ಆಲದ ಎಲೆಯ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಆ ನಾರಾಯಣನ ನಾಭಿಕಮಲದಲ್ಲಿ ಬ್ರಹ್ಮದೇವನೇ ಉದ್ಭವಿಸಿ ಬಂದುದರಿಂದ ಬ್ರಹ್ಮದೇವನು ಕಮಲೋದ್ಭವನೆನ್ನಿಸಿ ಶ್ರೀಮನ್ನಾರಾಯಣನಿಗೆ ಮಗನಾದ. ಇದೇ ವೇಳೆ ಶ್ರೀಹರಿಯ ಕಿವಿಯ ಕಲ್ಮಶದಿಂದ ಮಧು ಮತ್ತು ಕೈಟಬರೆಂಬ ರಕ್ಕಸರಿಬ್ಬರು ಹುಟ್ಟಿ ಬಂದರು. ಕ್ರೂರವಾದ ಮುಖವುಳ್ಳ ಬೆಟ್ಟಗಾತದ ದೇಹವುಳ್ಳ ಆ ಕೆಟ್ಟ ರಕ್ಕಸರು ಆಹಾರವನ್ನು ಅರಸುತ್ತಾ ಬಂದವರು ತಾವರೆಯ ಮೇಲೆ ಕುಳಿತಿದ್ದ ಬ್ರಹ್ಮದೇವನನ್ನು ಕಂಡು ಇದು ಒಂದು ಪ್ರಾಣಿ ಇರಬೇಕೆಂದು ಭಾವಿಸಿ ತಿನ್ನಲೆಂದು ಮುನ್ನುಗಿದರು. ಇಳಿಯೋದ ಬಾರೋ ಹೇ ಕಮಲಜನೆ ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ. ಇಳಿಯೋದ ಬಾರೋ ಹೇ ಕಮಲಜನೆ ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ. ಕೀಳೆಂದರಿಸುತ್ತ ಬಿಡಿಯುತ್ತ ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ. ಅಟ್ಟಕ ನಿನ್ನನ್ನು ಸೀಳಿ ಈ ನಮ್ಮಯ ಉದರವ ತುಂಬಿ, ಅಟ್ಟಕ ನಿನ್ನ ಸೀಳಿ ಈ ನಮ್ಮಯ ಉದರವ ತುಂಬಿ. ಹುಟ್ಟಗಾಟ ದೇಹ ಮುರಿದು ಹೇ ಕಮಲಜನೆ ಇಳಿದು ಬಾರೈತ ಇಳಿಯುತ್ತ ಬಾರೋ, ಇಳಿಯುತ್ತ ಬಾರೋ ಹೇ ಕಮಲಜನೆ ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ, ಸೀಳುವೆ ನಿನ್ನ ಎಡೆಯ. ಅದೆಂದು ಆ ರಕ್ಕಸರು ತನ್ನನ್ನು ತಿನ್ನಲೆಂದು ಧಾವಿಸಿ ಬಂದರೋ ಬ್ರಹ್ಮದೇವ ಭಯಗೊಂಡು ಬೊಬ್ಬಿಡತೊಡಗಿದನಂತೆ. ಬ್ರಹ್ಮದೇವನ ಆರ್ತನಾದವನ್ನು ಕೇಳಿದ ಶ್ರೀಹರಿಯು ಆ ಕೂಡಲೇ ಯೋಗ ನಿದ್ರೆಯನ್ನು ತೊರೆದು ಎಚ್ಚರಗೊಂಡು ಬಳಿಕ ಆ ಅಸುರರ ಜೊತೆ ನಡೆಸಿದ ಘನಘೋರವಾದ ಯುದ್ಧದಲ್ಲಿ ಆ ಇಬ್ಬರು ಘೋರ ರಕ್ಕಸರನ್ನು ಕೊಂದ ಶ್ರೀಮನ್ನಾರಾಯಣನು ಅವರ ಮೇಧಸ್ಸು ಅಂದರೆ ಮಿದುಳಿನಿಂದಲೇ ಈ ಬ್ರಹ್ಮಾಂಡ ಮಂಡಲವನ್ನು ರಚಿಸಿದನಂತೆ. ಆದ್ದರಿಂದಲೇ ಈ ಭುವಿಗೆ ಮೇಧಿನಿ ಎಂಬುದಾಗಿ ಹೆಸರಾಗಿದೆ. ಆ ಬಳಿಕ ಆದಿಪರಾಶಕ್ತಿಯು ಬ್ರಹ್ಮ ವಿಷ್ಣು ಮಹೇಶ್ವರನೆಂಬ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಅವರಿಗೆ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನು ಹಂಚಿಕೊಟ್ಟಳು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಆದಿಪರಾಶಕ್ತಿಯ ಆದೇಶದಂತೆ ತಮಗೆ ಕೊಡಲಾದ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ಪೂರೈಸುತ್ತಾ ಈ ಜಗತ್ತನ್ನು ಪರಿಪಾಲನೆ ಮಾಡುತ್ತಿದ್ದರು. ಈ ಪ್ರಕಾರ ಅನೇಕ ವರ್ಷಗಳು ನಿರಂತರವಾಗಿ ಲೋಕ ವ್ಯವಹಾರವು ನಡೆಯುತ್ತಿರಲಾಗಿ
ಈ ಜಗತ್ತಿನ ನೆಮ್ಮದಿಗೆ ಭಂಗ ಒದಗುವ ರಂಗವೊಂದು ಏರ್ಪಟ್ಟಿದಂತೆ. ಅದೊಮ್ಮೆ ಮಾಲಿನಿ ಎಂಬಾಕೆ ತನಗೆ ಮಕ್ಕಳಿಲ್ಲ ಎನ್ನುವ ಚಿಂತೆಯಿಂದ, ಯೋಗ್ಯ ಸಂತಾನದ ಅಪೇಕ್ಷೆಯಿಂದ ಚತುರ್ಮುಖನಾದ ಬ್ರಹ್ಮದೇವನ ಕುರಿತಾಗಿ ತಪಸ್ಸಿಗೆ ಅಣಿಯಾದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾಂಗನದಿ ತಪಸ್ಸಿಗೆ ತೊಡಗಿದಳು. ಘೋರ ಮೃಗಗಳ ಕಾಟವನೀಗಲು ರೂಪವ ಮರೆಸಿದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಆಕೆಯ ದುರಹಂಕಾರಕ್ಕೆ ಬೆರಗಾದ ಮುನಿಸುಪಾರ್ಶ್ವರು ಕೆರಳಿದರು. ಆಕೆಯ ದುರಹಂಕಾರಕ್ಕೆ ಬೆರಗಾದ ಮುನಿಸುಪಾರ್ಶ್ವರು ಕೆರಳಿದರು. ಜನಿಸುವ ಮಗನು ಮಹಿಷನೇ ಆಗಿರಲಿ, ಜನಿಸುವ ಮಗನು ಮಹಿಷನೇ ಆಗಿರಲಿ ಎಂದೊಂದು ಶಾಪವನ್ನು ಕಲಿಸಿದರು. ಮಾಲಿನಿ ಬೆರಗಾದಳು. ಇದ ಕೇಳಿ ಧೃತಿಗುಂದಿದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಮಾಲಿನಿ ಎಂಬ ಸ್ತ್ರೀ ಸಂತಾನ ಭಾಗ್ಯವನ್ನು ಬಯಸಿ ತಪಸ್ಸಿಗಾಗಿ ಕಾಡಿಗೆ ಬಂದಳಂತೆ. ಕ್ರೂರ ಪ್ರಾಣಿಗಳಿಂದ ತನಗೆ ರಕ್ಷಣೆ ಸಿಗಲೆಂಬ ಉದ್ದೇಶದಿಂದ ಒಂದು ಮಹಿಷಿಯ ಅಂದರೆ ಕಾಡೆಮ್ಮೆಯ ರೂಪವನ್ನು ಧರಿಸಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾರಂಭಿಸಿದಳು. ಆಗ ಆ ತಾಣಕ್ಕೆ ಸುಪಾರ್ಶ್ವ ಎಂಬ ಹೆಸರಿನ ಓರ್ವ ಮುನಿಯ ಆಗಮನವಾಗುತ್ತದೆ. ಮಹಿಷಿಯೊಂದು ತಪಸ್ಸುಗೈಯುವುದನ್ನು ಕಂಡು ಅಚ್ಚರಿಗೊಂಡ ಆತನು ಜ್ಞಾನಶಕ್ತಿಯಿಂದ ಸರ್ವ ವಿಚಾರವನ್ನರಿತು ವೃದ್ಧನಾದ. ಮಾಲಿನಿಯನ್ನುದ್ದೇಶಿಸಿ, ಎಲೆ ಹೆಣ್ಣೆ, ಸಂಪ್ರದಾಯವನ್ನು ಉಲ್ಲಂಘಿಸಿ ಸನ್ನಡತೆಯನ್ನು ಧಿಕ್ಕರಿಸಿ ಉದ್ದೇಶ ಸಾಧನೆಗಾಗಿ ಈ ಕ್ಷುಲ್ಲಕವಾದ ಕಾಡೆಮ್ಮೆ ರೂಪವನ್ನು ಧರಿಸಿರುವ ನಿನ್ನ ಬಸಿರಿನಲ್ಲಿ ಸಂತಾನ ಮನುಷ್ಯ ರೂಪದಿಂದಲೇ ಜನ್ಮಿಸಲಿ ಎಂಬುದಾಗಿ ಶಾಪವನ್ನಿತ್ತು. ಈ ಪ್ರಕಾರ ಶಾಪಗ್ರಸ್ತನಾಗಿ ಹುಟ್ಟಿದವನೇ ಮಹಿಷಾಸುರ. ಮಾಲಿನಿಯ ಹೊಟ್ಟೆಯಲ್ಲಿ ಜನಿಸಿದ ಈ ಮಗುವಿಗೆ ಮಹಿಷನ ಅಂದರೆ ಕೋಣನ ರೂಪವಿದ್ದುದರಿಂದ ಅವನನ್ನು ಮಹಿಷಾಸುರ ಎಂಬುದಾಗಿ ಕರೆದರಂತೆ. ಮಹಿಷಾಸುರ ಎನ್ನುವುದು ಅನ್ವರ್ಥನಾಮ. ಈ ಅನ್ವರ್ಥನಾಮವೆಂದರೇನು? ಹೆಸರಿಗೂ ಗುಣಕ್ಕೂ ಅಥವಾ ರೂಪಕ್ಕೂ ಇರುವ ನೇರ ಸಂಬಂಧವನ್ನು ಅನ್ವರ್ಥನಾಮವೆನ್ನುತ್ತಾರೆ. ಈಗ ಗಾಳಿಯಲ್ಲಿ ಹಾರಿ ಹೋಗುವಂತಹ ತೆಳ್ಳಗಿನ ದೇಹದವನಿಗೂ ಭೀಮಪ್ಪ ಎಂಬುದಾಗಿ ಹೆಸರಿಟ್ಟುಕೊಂಡು ಮೆರೆಯುತ್ತಾರೆ. ಆ ಭೀಮನಿಗೂ ಈ ನರಪೇತಲನಿಗೂ ಏನು ಸಂಬಂಧ? ಕೆಲವರು ಈಗಾಗಲೇ 4-5 ಮದುವೆಯಾಗಿದ್ದರು, ಹದಿಹರೆಯದ ಹೆಣ್ಣು ಮಕ್ಕಳನ್ನು ಕಂಡು ಜೊಲ್ಲು ಸುರಿಸುವ ಕಾಮಣ್ಣರಾಗಿದ್ದರು ರಾಮಣ್ಣ ಅಂತ ಹೆಸರಿಟ್ಟುಕೊಂಡು ಮೆರೆಯುತ್ತಾರೆ. ಏಕಪತ್ನಿ ವ್ರತಸ್ಥನಾದ ಶ್ರೀರಾಮನಿಗೂ ಕಂಡ ಹೆಣ್ಣು ಮಕ್ಕಳನ್ನು ಬಯಸುವ ಈ ಬೀದಿ ಕಾಮಣ್ಣನಿಗೂ ಏನು ಸಂಬಂಧ? ಇದೆಲ್ಲ ಅನ್ವರ್ಥನಾಮಗಳಲ್ಲ, ಅನರ್ಥನಾಮಗಳು. ಆದರೆ ಮಹಿಷನಿಗೆ ಮಹಿಷಾಸುರ ಎನ್ನುವುದು ಅನ್ವರ್ಥನಾಮವೇ ಆಗಿತ್ತು. ಇದೇ ರೀತಿ ಮಹಿಷಾಸುರ ಎಂದರೆ ಹೆಸರಿಗೆ ಮಾತ್ರ ಮಹಿಷಾಸುರನಲ್ಲ, ರೂಪದಲ್ಲೂ ಮಹಿಷನೇ ಆಗಿದ್ದ. ಆತನಿಗೆ ದೃಢಕಾಯ, ಬಲಿಷ್ಠವಾದ ಅಂಗಗಳ ಜೊತೆ ಕಾಡುಕೋಣನ ತಲೆಯೂ ಇತ್ತು. ಆತನು ಬೆಳೆಯುತ್ತಲೇ ಅಸುರರಿಗೆ ದೇವತೆಗಳಿಂದಾದ ಅನ್ಯಾಯಗಳನ್ನೆಲ್ಲ ಬಣ್ಣಿಸುತ್ತಾ ಆತನ ದ್ವೇಷ ಪ್ರವೃತ್ತಿಯನ್ನು ಬೆಳೆಸುತ್ತಾ ಬಂದಳಂತೆ. ಈ ದುರ್ಬೋಧನೆಯಿಂದಾಗಿ ಧಿಕ್ಕಾರಿಗಳಾದ ಆ ದೇವತೆಗಳನ್ನೆಲ್ಲ ಗೆದ್ದು
ಸ್ವರ್ಗದಾಧಿಪತ್ಯವನ್ನು ಕೈಗೊಳಿಸಬೇಕೆನ್ನುವ ದುರ್ಬುದ್ಧಿ ಆ ಮಹಿಷನಲ್ಲಿ ಮೂಡಿತು. ಅದಕ್ಕಾಗಿ ಬ್ರಹ್ಮದೇವನ ಕುರಿತಾಗಿ ಘೋರ ತಪಸ್ಸನ್ನಾಚರಿಸಿದ. ಈತನ ಘೋರ ತಪಸ್ಸಿಗೊಳಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಹೇ ಮಹಿಷ, ನಿನಗೇನು ಬರಬೇಕು ಎನ್ನಲಾಗಿ, ಸಾವು ದೇವ ಸಲ್ಲಿಸು ಎನಗೆ ಈಗ, ಭವದೊಳಗೆ ನಾಮರನಾಗಿರುವಂತೆ ಬರ ನೀಡೋ. ಮರಣವೇ ಬಾರದಿರುವಂತಹ ಅಜೇಯ ಅತ್ವವನ್ನು ಬ್ರಹ್ಮದೇವನಲ್ಲಿ ವರವಾಗಿ ಬೇಡಿ ಪಡೆದ ಮಹಿಷಾಸುರನು ತನಗಿದಿರಿಲ್ಲ ಎನ್ನುವ ಅಹಂಕಾರದಿಂದ ಕೊಬ್ಬಿದ. ಇನ್ನು ತಾನು ಯಾರಿಂದಲೂ ಸಾಯುವುದಿಲ್ಲ ಎನ್ನುವ ಅಹಂಕಾರವಿತ್ತು. ಈ ಜಗತ್ತಿನಲ್ಲಿ ಹುಟ್ಟು ಅನಿರೀಕ್ಷಿತವಿರಬಹುದು, ಆದರೆ ಸಾವು ಮಾತ್ರ ಅನಿವಾರ್ಯ. ಹುಟ್ಟಿದವನು ಸಾಯಲೇಬೇಕು ಎನ್ನುವ ಸತ್ಯ ಅವನಿಗೆ ತಿಳಿದೇ ಇಲ್ಲ. ಆ ಅಂತಕ ನಮ್ಮನ್ನೆಲ್ಲ ಅಟ್ಟಿಸಿಕೊಂಡು ಬಂದೇ ಬರುತ್ತಾನೆ. ಅವನಿಗೆಲ್ಲಾದರೂ ದಯೆ ದಾಕ್ಷಿಣ್ಯ ಉಂಟೆ? ಯಾರನ್ನು ಯಾವಾಗ ಕೊಂಡೊಯ್ಯುತ್ತಾನೆ ಎಂದು ಹೇಳಲೇ ಸಾಧ್ಯವಿಲ್ಲದಿರುವಾಗ ತನಗೆ ಸಾವೇ ಬರಬಾರದೆನ್ನುವುದು ಅಜ್ಞಾನವಲ್ಲವೇ? ಇದನ್ನರಿಯದ ಮಹಿಷ ಈ ಜಗತ್ತಿನ ಪುರುಷರಾರಿಂದಲೂ ತಾನು ಸಾಯಬಾರದೆಂದು ವರ ಕೇಳಿದ. ಅಂದರೆ ತನಗೆ ಸ್ತ್ರೀ ಜಾತಿಯಿಂದ ಮರಣ ಬರಲಿ ಎಂಬುದಾಗಿ ಕೇಳಿದಂತಾಗಲಿಲ್ಲವೇ? ಈ ವರ ಬೇಡಿಕೆಯಲ್ಲೇ ಆ ದುಷ್ಟ ಮಹಿಷನ ಬೀಜ, ಮರಣದ ಬೀಜವು ಅಡಗಿದೆ ಎಂಬುದನ್ನು ತಿಳಿದ ಬ್ರಹ್ಮದೇವನು ಮಹಿಷ ಬೇಡಿದ ವರಕ್ಕೆ ತಥಾಸ್ತು ಎಂದವನೇ ಅಂತರ್ಧಾನನಾದ. ಇನ್ನು ತನಗೆ ಅಮರತ್ವ ಪ್ರಾಪ್ತಿಯಾಯಿತೆಂದು ತಿಳಿದಾಗ ಮಹಿಷಾಸುರ ಹಿಗ್ಗಿದ. ತನ್ನೆಲ್ಲಾ ಸೇನೆಯನ್ನು ಒಗ್ಗೂಡಿಸಿ ದೇವಲೋಕದ ಕಡೆಗೆ ಧಾಳಿಯನ್ನಿಟ್ಟು ನುಗ್ಗಿದ ನುಗ್ಗಿದ ಅಸುರ ಮಹಿಷ ದುರಲೋಕಕ್ಕೆ ನುಗ್ಗಿದ. ಹಿಗ್ಗಿದ ಹಿಗ್ಗಿದ ದುರದಿ ಸೋತ ಸುರನ ಕಂಡು ಹೆಕ್ಕಿದ. ನುಗ್ಗಿದ ನುಗ್ಗಿದ ಅಸುರ ಮಹಿಷ ಸುರಲೋಕಕ್ಕೆ ನುಗ್ಗಿದ. ಹಿಗ್ಗಿದ ಹಿಗ್ಗಿದ ದುರದಿ ಸೋತ ಸುರನ ಕಂಡು ಹೆಕ್ಕಿದ. ತರತರನೆ ನಡುಗಿದ ಸೈನ್ಯವನ್ನು ಅಸುರ ಸೇನೆ ಚಚ್ಚಿತು. ಸುರರಾಜರ ಗುಡಿಯ ಮೇಲೆ ಹಾರಾಡುವ ಗಗನದಾರ ಕಿಚ್ಚಿತು. ತರತರನೆ ನಡುಗಿದ ಸೈನ್ಯವನ್ನು ಅಸುರ ಸೇನೆ ಚಚ್ಚಿತು. ಸುರರಾಜರ ಗುಡಿಯ ಮೇಲೆ ಹಾರಾಡುವ ಗಗನದಾರ ಕಿಚ್ಚಿತು. ಭರದಿಂದಲೇ ಅಪ್ಪಳಿಸಿ ಅಸುರ ಸೇನೆ ಕೆಚ್ಚನೆ ಬಲ ಹೆಚ್ಚಿತು. ಸುರಲೋಕದ ಸಿಂಹಾಸನ ಗಡಗಡನೆ 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 ನಡುಗಿ ನೆಲಕ್ಕೆ ಕಚ್ಚಿತು. ನುಗ್ಗಿದ ನುಗ್ಗಿದ ಅಸುರ ಮಹಿಷ ಸುರಲೋಕಕ್ಕೆ ನುಗ್ಗಿದ. ಹಿಗ್ಗಿದ ಹಿಗ್ಗಿದ ಸುರದಿ ಸೋತ ಸುರರ ಕಂಡು ಹಿಗ್ಗಿದ. ನುಗ್ಗಿದ 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 ಅಸುರ ಮಹಿಷ ಸುರಲೋಕಕ್ಕೆ ನುಗ್ಗಿದ. ಸುರಲೋಕಕ್ಕೆ ನುಗ್ಗಿದ. ಸುರಲೋಕಕ್ಕೆ ನುಗ್ಗಿದ. ವರಬಲದಿಂದ ಪ್ರಮತ್ತನಾದ ಮಹಿಷನ ದಾಳಿಯಿಂದ ಸುರಲೋಕ ತತ್ತರಿಸಿತು. ದೇವಲೋಕವು ಮಹಿಷನ ವಶವಾಗಲು ದಿಕ್ಕೆಟ್ಟ ದೇವತೆಗಳೆಲ್ಲ ಅಲ್ಲಿಂದ ಪಲಾಯನಗೈದು ಹಿಮಾಲಯದ ತಪ್ಪಲಿನಲ್ಲಿ ಅಡಗಿ ಕುಳಿತರು.
ಹೇ ಬ್ರಹ್ಮದೇವ, ಅಸುರ ವೀರನಿಗೆ ವರದ ಬಲು ಕೊಟ್ಟು ಬಿಕ್ಕಟ್ಟು ತಂದಿದ್ದೆಯಲ್ಲ ಎಂಬುದಾಗಿ ಎಲ್ಲರೂ ಬ್ರಹ್ಮದೇವನನ್ನು ದೂಷಿಸಲಾಗಿ ಬ್ರಹ್ಮದೇವ ನಕ್ಕ. ದೇವಾದಿದೇವತೆಗಳೇ, ಇದು ಪ್ರಾರಬ್ಧ ಫಲ. ಅಧಿಕಾರ ಕಳೆದುಕೊಂಡು ಅಲಿಯಬೇಕಾದ ದುರ್ಗತಿ ನಿನ್ನದಾಗಿದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆ ದುಷ್ಟ ಮಹಿಷನಿಗೆ ನಾನು ಇತ್ತಿರುವ ವರದಲ್ಲಿ ಶಾಪದ ಛಾಯೆಯೂ ಇದೆ. ಈ ಜಗತ್ತಿನ ಪುರುಷರಾರಿಂದಲೂ ಮರಣಬಾರದಂತೆ ವರ ಪಡೆದ ಆತ ಸ್ತ್ರೀ ಜಾತಿಯಿಂದ ಮರಣಿಸುತ್ತಾನೆ ಎಂಬುದು ಅವ್ಯಕ್ತ ಶಾಪಗ್ರಸ್ತ ಹೌದಲ್ಲವೇ? ನಮ್ಮೆಲ್ಲರನ್ನು ಸೃಷ್ಟಿಸಿದ ಸರ್ವಶ್ರೇಷ್ಠಳಾದ ಆದಿಪರಾಶಕ್ತಿಯೇ ಆ ದುಷ್ಟ ಸಂಹಾರದ ಆಯುಧ. ನೀವ್ಯಾರೂ ಭಯಪಡಬೇಕಾಗಿಲ್ಲ. ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ, ದುರುಳ ಬಾಧೆಯಿಂದ ರಕ್ಷಿಸೆಂದು ಮೊರೆ ಇಡೋಣ ಎನ್ನಲಾಗಿ ದೇವಾದಿದೇವತೆಗಳೆಲ್ಲ ಒಟ್ಟಾಗಿ ಜಗಜ್ಜನನಿಯನ್ನು ಸ್ತುತಿಸತೊಡಗಿದರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ಜಯ ಜನನಿ ಹೇ ಜಗದಂಬಾ, ದಯ ಬಿರಿಸುತ್ತ ಪೊರೆಯೋ ನಿನ್ನ ಮಕ್ಕಳನ್ನ. ಜಯ ಜಯ ಜನನಿ. ಆ ದೇವಾದಿದೇವತೆಗಳ ಶರೀರದಿಂದ ತೇಜೋಪುಂಜ ಉದಿಸಿ ಅವೆಲ್ಲ ಆಗಸದಲ್ಲಿ ಒಂದೆಡೆ ಸೇರಿ ಅಲ್ಲಿ ಸ್ತ್ರೀ ರೂಪವೊಂದರ ಆವಿರ್ಭಾವವಾಯಿತು. ಅತುಲಂ ತತ್ರ ತೇಜಃ ತೇಜೋ ರಾಶಿ ಸಮುದ್ಭವ. ಅತುಲಂ ತತ್ರ ತೇಜಃ ತೇಜೋ ರಾಶಿ ಸಮುದ್ಭವ. ಏಕಸ್ತಂ ತದದ್ಭೂನ್ನಾರಿ ವ್ಯಾಪ್ತ ಲೋಕತ್ರಯಾತ್ಮಿಷ. ದೇವಾದಿದೇವತೆಗಳ ಪ್ರಾರ್ಥನೆಯಂತೆ ಮೈದೂರಿ ಬಂದ ಆ ಜಗಜ್ಜನನಿಯು ಇಡೀ ಲೋಕವನ್ನೇ ಆವರಿಸಿರುವ ಮಹಾನ್ ದೇಹವುಳ್ಳವಳಾಗಿದ್ದರು. ಪ್ರಸನ್ನ ವದನಳಾದ ಆ ತಾಯಿಗೆ 8 ಕೈಗಳಿದ್ದವಂತೆ. ಮಹಾವಿಷ್ಣುವು ಘನಚಕ್ರವನ್ನು, ಪರಮೇಶ್ವರನು ತ್ರಿಶೂಲವನ್ನು, ಬ್ರಹ್ಮದೇವನು ದಂಡಕಮಂಡಲಗಳನ್ನು, ಯಮದೇವನು ಕಾಲದಂಡವನ್ನು, ಇತರ ದೇವಾದಿದೇವತೆಗಳು ವಿಭಿನ್ನವಾದ ಆಯುಧಗಳನ್ನಿತ್ತು ಆದಿಪರಾಶಕ್ತಿಯ ಅಷ್ಟಕರಗಳನ್ನು ಅಲಂಕರಿಸಿದರು. ಲೋಕಲೋಕವನ್ನು ಸಂರಕ್ಷಿಸಲೆಂದು ಮೈದೋರಿ ಬಂದ ಆ ಮಾಯೆಯನ್ನು ದೇವಾದಿದೇವತೆಗಳು ಬಗೆ ಬಗೆಯಾಗಿ ಸ್ತುತಿಸುತ್ತಿರಲಾಗಿ ತನಗಾಗಿ ಹಿಮವಂತನು ಒದಗಿಸಿದ ಘೋರ ಸಿಂಹದ ಮೇಲೇರಿ ಕುಳಿತು ಮೃಗೇಂದ್ರ ವಾಹಿನಿಯಾದ ಭಗವತಿಯು
ಒಮ್ಮೆ ಭೀಕರವಾಗಿ ಹುಂಕರಿಸಿದಳು. ಮತ್ತೆ ಮುಗುಳ್ನಗು ಬೀರುತ್ತಾ, ದೇವಾದಿ ದೇವತೆಗಳೇ, ನೀವ್ಯಾರೂ ಭಯಪಡಬೇಕಾಗಿಲ್ಲ. ಆ ದುಷ್ಟ ಮಹಿಷದಾನವನನ್ನು ನಾನು ಕೊಂದುಕೊಡುವೆನು, ನಿಮ್ಮೆಲ್ಲಾ ಕಷ್ಟಗಳನ್ನು ನಿವಾರಿಸುವೆನು ಎಂಬುದಾಗಿ ಅಭಯವನ್ನಿತ್ತವಳೆ ಸಿಂಹನಾದವನ್ನು ಮಾಡುತ್ತಾ ಪ್ರಾಜ್ಯೋತಿಷಪುರಕ್ಕೆ ಧಾವಿಸಿ ಪ್ರವೇಶಿಸಿದಳು. ವೀರಾವೇಶದಿಂದ ಮಹಿಷನ ನಗರಿಗೆ ಹೊರಟೇ ಬಿಟ್ಟಳು. ಭೀಕರ ಸ್ವರದಿಂದ ಅಸುರ ಸೇನೆಯನ್ನು ಎದುರಿಸಿದಳು. ಕೊನೆಗೆ ಮಹಿಷಾಸುರನೇ ಸ್ವತಃ ಯುದ್ಧಕ್ಕೆ ಧುಮುಕಿದನು. ಹಲವು ಕಾಲಗಳ ತನಕ ನಡೆದ ಘನಘೋರವಾದ ಸಮರದಲ್ಲಿ ಕಟ್ಟ ಕಡೆಗೆ ಶ್ರೀದೇವಿಯು ತನ್ನ ತೀಕ್ಷ್ಣವಾದ ತ್ರಿಶೂಲದಿಂದ ಆ ದಿಟ್ಟ ರೀತಿಯನ್ನು ಇರಿದೇ ಬಿಟ್ಟಳು. ದೊಡ್ಡದಾಗಿ ಆಹಾಕಾರಗೈಯುತ್ತಾ ರಕ್ತದ ಮಡುವಿನಲ್ಲಿ ಶವವಾಗಿ ಉರುಳಲು ಭಯಾನಕವಾದ ರೂಪವನ್ನು ತೋರಿ ಭಗವತಿಯು ತಾಂಡವ ನೃತ್ಯವನ್ನು ಮಾಡುತ್ತಿದ್ದಳು. ಈ ದೃಶ್ಯವನ್ನು ಕಂಡ ದೇವಾದಿ ದೇವತೆಗಳೆಲ್ಲ ಭಯಗೊಂಡರಂತೆ. ಆದರೆ ಆ ತಾಯಿಯ ರೂಪ ಘೋರವಿದ್ದರೂ ಹೃದಯ ಬಲು ಮೃದುವಲ್ಲವೇ? ಅವಳು ತಾಯಿಯಲ್ಲವೇ? ತಾಯಿಯಾದವಳು ಕಣ್ಣು ಕೆಂಪು ಮಾಡಿಕೊಂಡು ಎಷ್ಟೇ ಗದರಿಸಿದರೂ ಮಕ್ಕಳಿಗೆ ಭಯವಿಲ್ಲ. ಅವಳ ಮನಸ್ಸು ಬಲು ಮೃದು ಎಂಬುದಾಗಿ ತಿಳಿದ ಕ್ಷಣ ಎಲ್ಲರೂ ಸೇರಿ ಆ ಭಗವತಿಯನ್ನು ಸ್ತುತಿಸತೊಡಗಿದರು. ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ಜಯ 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 ದುರುಳ ದೈತ್ಯ ಭಂಜಿನಿ, ಜಯ 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 ಮೃಗೇಂದ್ರ ವಾಹಿನಿ. ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ದುರುಳ ದೈತ್ಯ ಮಹಿಷನ ತರಿದುಗೈದೆ ಯಾಕ್ಷಣ, ಸುರರೆಲ್ಲರ ಮನದಾಳ ಮರಣ ಭಯ ನಿವಾರಣ. ದುರುಳ ದೈತ್ಯ ಮಹಿಷನ ತರಿದುಗೈದೆ ಯಾಕ್ಷಣ, ಸುರರೆಲ್ಲರ ಮನದಾಳದ ಮರಣ ಭಯ ನಿವಾರಣ. ಕರವ ಮುಗಿದು ಬೇಡುವೆನು ಕೊಡುವ ಭಯ ರಕ್ಷಣ, ಕರವ ಮುಗಿದು ಬೇಡುವೆನು ಕೊಡುವ ಭಯ ರಕ್ಷಣ. ದರ್ಶನವನ್ನು ಪಡೆಯಲ ದುರಿತ ನಾಶ ಭಕ್ಷಣ. ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ಶಕ್ತಿಯ ಸ್ವರೂಪಿಣಿ ಯುಗ ಯುಗ ನೀ ಒಲಿದು ಬಾ, ಭಕ್ತಿಯನ್ನು ಸ್ಫುರಿಸಿಯಂ ಹೃದಯ ಶುದ್ಧಿಗೊಳಿಸುವ. ಶಕ್ತಿಯ ಸ್ವರೂಪಿಣಿ ಯುಗ ಯುಗ ನೀ ಒಲಿದು ಬಾ, ಭಕ್ತಿಯನ್ನು ಸ್ಫುರಿಸಿಯಂ ಹೃದಯ ಶುದ್ಧಿಗೊಳಿಸುವ. ಮುಕ್ತಿಗಿದುವೆ ಸಾಧನವು ಶಕ್ತಿ ಪೂಜೆಗೈಯಲು, ಮುಕ್ತಿಗಿದುವೆ ಸಾಧನವು ಶಕ್ತಿ ಪೂಜೆಗೈಯಲು. ಯುಕ್ತಿಯಿಂದ ಮುನಿವರದನ ಫಲಯುಗಗಳ ಸೇರಲು. ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ಜಯ 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 ಶಕ್ತಿ ಸಂಜೀವಿನಿ, ಜಯ 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 ಶಕ್ತಿ ಸಂಜೀವಿನಿ. ಜಗಜ್ಜನನಿ ಮಹಾಮಾಯಾ ಕೀ ಜೈ. ಈ ಸ್ತುತಿಯಿಂದ ಸಂತೃಪ್ತಗೊಂಡ ಆದಿಮಾಯೆಯು ಅವರನ್ನೆಲ್ಲ ಆಶೀರ್ವದಿಸುತ್ತಾ ಜೊತೆಗೆ ಅಭಯವನ್ನು ನೀಡುತ್ತಾ, ದುರಿತ ಬಂದರೆ ತ್ವರಿತದಿಂದಲೇ ಮೊರೆ ಇಡಲು ನಾ ಬರುವೆ ಕ್ಷಣದಲ್ಲಿ. ದುರಿತ ಬಂದರೆ ತ್ವರಿತದಿಂದಲೇ ಮೊರೆ ಇಡಲು ನಾ ಬರುವೆ ಕ್ಷಣದಲ್ಲಿ. ಪೊರೆದು ಸಂರಕ್ಷಿಸುವೆ ನಿನ್ನನ್ನು ದುರಿತ ಪರಿಹರಿಸಿ. ಪೊರೆದು ಸಂರಕ್ಷಿಸುವೆ ನಿನ್ನನ್ನು ದುರಿತ ಪರಿಹರಿಸಿ. ಸಂತಸದಿ ಸೂರನರರ ವೀಕ್ಷಿಸಿ, ಸಂತೈಸಿ ಅನುಗ್ರಹವ ಸಲ್ಲಿಸಿ.
ಒಡನೆ ಬಂದು ಕಾಪಾಡುವೆನೆಂಬುದಾಗಿ ಅಭಯವನ್ನಿತ್ತ ಮಹಾದೇವಿ ಅಂತರ್ಧಾನಲಾದಳು. ಆ ಬಳಿಕ ಹಲವಾರು ಸಂವತ್ಸರಗಳ ಕಾಲ ಈ ಭುವಿಯಲ್ಲಿ ಸತ್ಯಧರ್ಮದ ರಾಜ್ಯಭಾರ ನಡೆಯಿತು. ಅಸುರ ಭಯ ಮುಕ್ತವಾದ ನಿರ್ಭೀತಿ ಜೀವನಕ್ಕೆ ಈ ಮೇದಿನಿ ಸಾಕ್ಷಿಯಾಯಿತು ಎಂಬುದಾಗಿ ಹರಯಿಸುತ್ತಾ ಇನ್ನು ಮುಂದಿನ ಕಥಾಭಾಗವನ್ನು ಹರಿನಾಮ ಮಹಿಮೆ ಎನ್ನುವ ಮೂಲಕ ಶ್ರವಣ ಮಾಡೋಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಗೋಪಾಲಕೃಷ್ಣ ಭಗವಾನಿಗೆ ಜೈ, ನಿತ್ಯಾನಂದ ಭಗವಾನಿಗೆ ಜೈ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ.